ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವೀಡಿಯೋಗೆ ಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 7:30 ಆಗಿದೆ. ಸೊ ಇವತ್ತು ಬಯಾಲಜಿಕಲ್ ಸ್ಪ್ರೇ ತೊಗೊಂಡೆ. ಸೊ ಸ್ಪ್ರೇ ಮುಗಿಸ್ಕೊಂಡೆ ನೋಡಿ. ಕಲರೆಲ್ಲ ಆಲ್ಮೋಸ್ಟ್ 70% ಪ್ಲಾಟೆಲ್ಲ ಕಲರ್ ಆಗಿದೆ. ಸೊ ಬ್ಯಾಕ್ಟೀರಿಯಲ್ ಬೆಟ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಇನ್ನು ಮುಂದೆ ಕಂಟ್ರೋಲ್ ಆಗುತ್ತೆ. ಸೊ ಬಯಾಲಜಿಕಲ್ ಸ್ವಲ್ಪ ತೊಗೊಳ್ಳೋಣ, ಅದು ಜಾಸ್ತಿ ಕೆಮಿಕಲ್ಸೇ ತೊಗೊತಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಇವತ್ತು ಬಯಾಲಜಿಕಲ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬಯಾಲಜಿಕಲ್ ಸ್ಪ್ರೇ ತೊಗೊಂಡಿದ್ದೀನಿ. ಸೊ ರಿಸಲ್ಟ್ ಚೆನ್ನಾಗಿದೆ. ಲಾಸ್ಟ್ ಇಯರ್ ಯೂಸ್ ಮಾಡಿದ್ದೆ ನಾನು. ಸೊ ಅದಕ್ಕೆ ಈ ವರ್ಷನೂ ಯೂಸ್ ಮಾಡಿದ್ದೀನಿ. ಸೊ ಯಾವ್ದು ಸ್ಪ್ರೇ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಫಸ್ಟು ಬ್ಯಾಕ್ಟೀರಿಯಲ್ ಬೆಟ್ ಇಲ್ಲದಿರೋ ತೋಟಕ್ಕೆ ಸ್ವಲ್ಪ ಫ್ರೂಟ್ಸ್ ಕ್ಯಾಬು ಮತ್ತು ಕೊಟೋಟ್ರಿಕಮ್ ಮೂತಿ ಕೊಳೆಯೋ ರೋಗ, ಸೊ ಅದು ಸ್ವಲ್ಪ ಕಾಣಿಸ್ಕೊತಿದೆ. ಸೊ ಅದಕ್ಕೆ ಏನು ಸ್ಪ್ರೇಸ್ ತೊಗೋಬೇಕು ಅಂತ ಹೇಳ್ತೀನಿ. ಸೊ ಫಸ್ಟು ಬಂದ್ಬಿಟ್ಟು ಬ್ಯಾಕ್ಟೀರಿಯಲ್ ಬೆಟ್ ಇಲ್ಲದಿರೋ ತೋಟಕ್ಕೆ ಫ್ರೂಟ್ಸ್ ಕ್ಯಾಬು ಮತ್ತು ಕೊಟೋಟ್ರಿಕಮ್ಗೆ ಹೇಳ್ತಿದ್ದೀನಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಸ್ಕೋರ್ ಕವಚ್ ಬರುತ್ತೆ. ಮೇಯ್ನಾಗಿ ಸ್ಕೋರ್ ಬಂದ್ಬಿಟ್ಟು 0.5 ml, ಕವಚ್ ಬಂದ್ಬಿಟ್ಟು 2 grams per ಲೀಟ್ರು. ಸೊ ಕವಚಲ್ಲಿರೋ ಕಂಟೆಂಟು ಸೂಪರಾಗಿ ವರ್ಕ್ ಮಾಡ್ತಿದೆ. ಸೊ ಫ್ರೂಟ್ಸ್ ಕ್ಯಾಬ್ ಮೇಲೆ ಮತ್ತು ಕೊಲ್ಟೋಟ್ರಿಕಮ್ ಮೇಲೂ ಚೆನ್ನಾಗಿ ಮೂತಿ ಕೊಳೆ ರೋಗದ ಮೇಲೂ ಚೆನ್ನಾಗಿ ಕೆಲಸ ಮಾಡ್ತಿದೆ. ಸೊ ಅದಕ್ಕೋಸ್ಕರ ಮೇಯ್ನ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಸ್ಕೋರ್ ಕವಚ್ ತೊಗೊಳ್ಳಿ. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಅಮಿಸ್ಟಾ ಟಾಪ್ ತೊಗೋಬೋದು. ಸೊ ಅಮಿಸ್ಟಾ ಟಾಪು ಚೆನ್ನಾಗಿ ಕೆಲಸ ಮಾಡ್ತಿದೆ, 1 ml per ಲೀಟ್ರು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಫಾಲಿಯೋ ಗೋಲ್ಡ್ ಅಂತ ಬರುತ್ತೆ. ಸೊ ಅದು ಬಂದ್ಬಿಟ್ಟು ಸಿಂಜೆಂಟಾ ಕಂಪ್ನಿದು ಇನ್ಶೇಟ್, ಅಂದರೆ ಈಗ ತಾನೇ ಇನ್ಶೇಟ್ ಆಗಿದೆ, ಫ್ರೂಟ್ಸ್ ಕ್ಯಾಬ್ ಬಂದಂಗಿದೆ. 1.5 ml ತೊಗೊಳ್ಳಿ, ಇಲ್ಲಾಂದರೆ 2 ml per ಲೀಟ್ರ್ ತೊಗೋಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ನೇಟಿವೋ ಬರುತ್ತೆ. ಸೊ ನೇಟಿವೋ ಬಂದ್ಬಿಟ್ಟು 0.7 gram per ಲೀಟ್ರು. ಸೊ ಅದನ್ನು ತೊಗೊಂಡ್ರೆ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಸೊ ಇಷ್ಟು ಬಂದ್ಬಿಟ್ಟು ಬ್ಯಾಕ್ಟೀರಿಯಲ್ ಬೆಟ್ ಇಲ್ಲದಿರೋ ತೋಟಕ್ಕೆ. ಮತ್ತು ಬ್ಯಾಕ್ಟೀರಿಯಲ್ ಬೆಟ್ ಇರೋ ತೋಟಕ್ಕೆ ಸೊ ನಾನು ಬಯಾಲಜಿಕಲ್ಸು ಸ್ವಲ್ಪ ಹೇಳ್ತೀನಿ. ಒಂದು 3 ಆಪ್ಷನ್ ಇದೆ ಬಯಾಲಜಿಕಲ್ಸಲ್ಲಿ. ಸೊ ಅದರಲ್ಲಿ ಯಾವುದಾದ್ರು ತೊಗೊಳ್ಳಿ, ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ಡಿಲೈಟ್ ಆಗ್ರೋ ಅವ್ರದ್ದು, ಡಿಲೈಟ್ ಕಂಪ್ನಿಯವ್ರದ್ದು ಡಿಕೋರ್ ಅಂತ ಬರುತ್ತೆ, ಡಿಕೋರ್ ಅಲ್ಟ್ರಾ ಅಂತ. ಸೊ ಅದು ಬಂದ್ಬಿಟ್ಟು 2 grams per ಲೀಟ್ರ್ ತೊಗೋಬೇಕು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಅಗ್ರಿ ಸರ್ಚೋದು ಪ್ರೋಬಯಾಸ್ ಅಂತ ಇದೆ. ಸೊ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಬಂದ್ಬಿಟ್ಟು 5 ml per ಲೀಟ್ರು ಸ್ಪ್ರೇ ತೊಗೋಬೇಕು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಬಯೋಜೋಡಿ ಅಂತ ಬರುತ್ತೆ. ಸೊ ಮಲ್ಟಿಪ್ಲೆಕ್ಸ್ ಕಂಪ್ನಿಯವ್ರದ್ದು, ಅದು ಬಂದ್ಬಿಟ್ಟು 5 ml per ಲೀಟ್ರು. ಸೊ ಪ್ರೋಬಯಾಸಲ್ಲಿ ಕಂಟೆಂಟ್ ನೋಡಿ ಯಾವ ಥರ ಇದೆ ಅಂತ. ಸೊ ಇದು ಬಂದ್ಬಿಟ್ಟು ಸಾಯಿಲ್ ಅಪ್ಲಿಕೇಶನ್ನು, ಫಾಲಿಯರ್ ಅಪ್ಲಿಕೇಶನ್ ಬಂದ್ಬಿಟ್ಟು ಸಾಯಿಲ್ ಅಪ್ಲಿಕೇಶನ್ ಇಷ್ಟೇ 2.5 to 4 ಲೀಟ್ರ್ per ಎಕರು ನಾರ್ಮಲಾಗಿ ಕೊಡೋದು. ಸೊ ಇದು ಫಾಲಿಯರ್ ಅಪ್ಲಿಕೇಶನ್ ಇದೆಯಲ್ಲ, ಇದು ಬಂದ್ಬಿಟ್ಟು ವೆಜಿಟೇಬಲ್ಸ್ಗೆ ಜಾಸ್ತಿ ಕಡಿಮೆನೇ, 1 to 2 ml per ಲೀಟ್ರ್ ತೊಗೊಂಡ್ರೆ ಸಾಕು. ಬಟ್ ಬ್ಯಾಕ್ಟೀರಿಯಾ ಇದು ಏನಪ್ಪ, ಸೊ ದಾಳಂಬ್ರಿಗೆ ಮಾತ್ರ 5 ml per ಲೀಟ್ರ್ ತೊಗೋಬೇಕಾಗತ್ತೆ. ಮತ್ತು ಕಂಟೆಂಟ್ ನೋಡಿ ಯಾವ ಥರ ಇದೆ. ಬ್ಯಾಸಿಲಸ್ ಸಬ್ಸಿಲಿಸ್ ಅಂತ ಇದೆ, ಅದು ಬಂದ್ಬಿಟ್ಟು 5 to 10⁹ per ml. ಅಂದರೆ 5 to 10⁹ ಮಲ್ಟಿಪ್ಲೈ ಮಾಡಿದ್ರೆ ಸೊ ಎಷ್ಟು ಬಿಲಿಯನ್ ಬ್ಯಾಕ್ಟೀರಿಯಾಸ್ ಬರುತ್ತೋ ಅಷ್ಟು ಬಿಲಿಯನ್ ಬ್ಯಾಕ್ಟೀರಿಯಾಸು 1 ml ಇರುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಅದು. ಸೊ ಅದು ನೋಡಿ, ಇದು ಪ್ರಾಡಕ್ಟು ಸೂಪರಾಗಿದೆ. ಲಾಸ್ಟ್ ಇಯರ್ ಯೂಸ್ ಮಾಡಿದೆ, ಸೊ ಅದಕ್ಕೆ ಈ ಸರಿ ಯೂಸ್ ಮಾಡಿದ್ದೀನಿ. ಸೊ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಇನ್ನೊಂದು ಸರಿ ನೋಡ್ಕೊಳ್ಳಿ ಸೊ ಪ್ರಾಡಕ್ಟ್ ಯಾವ ಥರ ಇರುತ್ತೆ ಅಂತ. ಸೊ ಬೇರೆ ಕಂಪ್ನಿದೇನಿಲ್ಲ ನೋಡಿ, ಅಗ್ರಿ ಸರ್ಚ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಸೊ ಇದೇ ಕಂಪ್ನಿದು. ಸೊ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಸ್ಪ್ರೇ ತೊಗೊಳ್ಳಿ. ಅದು ಬಿಟ್ಟರೆ ವಾಟರ್ ಸಾಲ್ಯುಬಲ್ ಅಪ್ಡೇಟ್ ಕೊಡೋಣ ಅಂತ. ಸೊ ವಾಟರ್ ಸಾಲ್ಯುಬಲ್ ಏನೇನು ಕೊಡಬೇಕು ಫ್ರೂಟ್ ಸೈಜ್ಗೆ ಮೇಯ್ನಾಗಿ. ಸೊ ಫ್ರೂಟ್ ಸೈಜ್ ಆಗಬೇಕು ಅಂತಂದರೆ ಮೇಯ್ನಾಗಿ ಸ್ವಲ್ಪ ರೂಟ್ ಫಾರ್ಮೇಷನ್ನು ಚೆನ್ನಾಗಿರಬೇಕು, ಮತ್ತು ಪೊಟ್ಯಾಶ್ ಮೇಯ್ನ್ ಸಿಗಬೇಕು. ಪೊಟ್ಯಾಶ್ ಕಂಟೆಂಟು ಮೇಯ್ನ್ ಸಿಗಲೇಬೇಕು. ಮತ್ತು ಫಾಸ್ಫರಸ್ ಸಿಕ್ಕರೂ ರೂಟ್ ಫಾರ್ಮೇಷನ್ನು ಚೆನ್ನಾಗಾಗುತ್ತೆ. ಸೊ ಮೇಯ್ನಾಗಿ ಫಸ್ಟೀಗ ಏನು ಹೇಳ್ತಿದ್ದೀನಿ ಅಂತ ರೂಟ್ ಫಾರ್ಮೇಷನ್ಗೆ ಅಂತ ಬಂದಾಗ, ಸೊ ಈ ಸ್ಟೇಜಲ್ಲಿ ಕ್ಯಾಂಡಲ್ ರೂಟ್ ಅಂತ ಬರುತ್ತೆ ಒಲೆಗ್ರಾ ಕಂಪ್ನಿಯವ್ರದ್ದು. ಸೊ ಅದು 1 ಲೀಟ್ರ್ per ಎಕರು. ಸೊ ಅದನ್ನು ಕೊಟ್ಟರೆ ರೂಟ್ ಝೋನ್ ಆ್ಯಕ್ಟಿವೇಶನ್ ಆಗುತ್ತೆ. ಸೊ ನಾನು ಇವಾಗ ಏನು ಹೇಳ್ತಿದ್ದೀನೋ ವಾಟರ್ ಸಾಲ್ಯುಬಲ್ಸು, ಸೊ ಅದರ ಎಲ್ಲ ಜೊತೆಗೂ ಮಿಕ್ಸ್ ಮಾಡಿ ಕೊಡ್ಬೋದು, ತೊಂದರೆ ಏನಿಲ್ಲ. ಸೊ ಫಸ್ಟ್ ಬಂದ್ಬಿಟ್ಟು 0.50 to 34. ಸೊ 0.50 to 34 20 grams per ಪ್ಲಾಂಟ್ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆ ಕ್ಯಾಂಡಲ್ ರೂಟು 1 ಲೀಟ್ರ್ ಮಿಕ್ಸ್ ಮಾಡಿಕೊಂಡು ಕೊಡ್ಬೋದು. ಸೊ ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು 0.37 ಅಂತ ಬರುತ್ತೆ. ಸೊ ಅಲೆಗ್ರಾ ಕಂಪ್ನಿಯವ್ರದ್ದು. ಸೊ ಅದ್ರ ಜೊತೆನೂ ಕ್ಯಾಂಡಲ್ ರೂಟು 1 ಲೀಟ್ರ್ ಹಾಕ್ಕೊಂಡು ಅದನ್ನು ಕೊಡ್ಬೋದು. ಬಟ್ 0.37 ಬಂದ್ಬಿಟ್ಟು 1 ಎಕರೆಗೆ ಬಂದ್ಬಿಟ್ಟು ಅದು 3 to 4 kgs ರೆಕಮೆಂಡೇಷನ್ ಇರೋದು. ಸೊ ಅಷ್ಟೇ ಸಾಕೋದು. ಸೊ ಅದು ಕಾಸ್ಟು ಜಾಸ್ತಿ ಇದೆ, ಬಟ್ ಕೆಲಸನೂ ಚೆನ್ನಾಗಿ ಮಾಡುತ್ತೆ. ಸೊ ಅದಕ್ಕೋಸ್ಕರ 0.37 4 kgs per ಎಕರು. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು 0.44 ಅಂತ ಬರುತ್ತೆ. ಸೊ ICL ಕಂಪ್ನಿದು.
ಸೊ ಇದು ಮತ್ತು ಕೆಂಡಲ್ ವುಡ್ ಮಿಕ್ಸ್ ಮಾಡಿ ಬೇಕಾದ್ರೆ ಬಿಡ್ಬೋದು. ಸೊ ಇಷ್ಟು ಆಪ್ಷನ್ಸು ವಾಟರ್ ಸಾಲ್ಯುಬಲು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಒಂದು ಕಮೆಂಟ್ ಮಾಡಿಬಿಟ್ಟು ಆಯ್ ಅಂತ. ಸೊ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಸೊ ನಾನು ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ. ಸೊ ಎಲ್ಲರೂ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಸೊ ಎಷ್ಟು ಜನ ವಿಡಿಯೋ ನೋಡ್ತಿದ್ದೀರಾ, ಸೊ ಎಷ್ಟು ಇನ್ಫಾರ್ಮೇಟಿವ್ ಆಗಿದೆ, ಲಾಸ್ಟ್ವರೆಗೂ ಇನ್ಫಾರ್ಮೇಷನ್ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ನೋಡೋಣ ಈ ವಿಡಿಯೋದಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.